ಸರ್, ಇವತ್ತು ವಿ ಸೋಮಣ್ಣವ್ರ ನಿವಾಸದಲ್ಲಿ ಒಂದು ಲಿಂಗಾಯತ ನಾಯಕರದು ಸಭೆ ನಡೆದಿದೆ ಅನ್ನುವಂಥದ್ದು. ಅದರಲ್ಲಿ ನೀವು ಕೂಡ ನಿಮ್ಮ ಫೋಟೋ ಕೂಡ ಇತ್ತು. ಸೊ ನೀವು ಸಭೆಯಲ್ಲಿದ್ದಿರಿ. ಕೇಂದ್ರದ ಮಂತ್ರಿಗಳಲ್ಲೊಬ್ಬರಾಗಿರುವಂಥ ನಮ್ಮವರೇ ಆದ ವಿ ಸೋಮಣ್ಣವರು ಕೇಂದ್ರದ ರೈಲ್ವೆ ಮತ್ತು ನೀರಾವರಿ ರಾಜ್ಯ ಸಚಿವರಾಗಿ ಕೆಲಸ ಮಾಡ್ತಿರುವಂಥದ್ದು. ಅವರು ಮಂತ್ರಿ ಆದ ತಕ್ಷಣ ಅವರಿಗೆ ಅಲಾಟ್ ಆಗಿರುವಂಥ ಮನೆ ಅದು ರಿಪೇರಿ ಮಾಡಿ ಅದನ್ನು ವಾಸಿಸಲಿಕ್ಕೆ ಯೋಗ್ಯವಾಗಿರುವಂತೆ ಮಾಡಿಕೊಳ್ಳಿಕ್ಕೆ ಸಮಯ ಬೇಕಾಯಿತು. ಆದರೆ ಇವತ್ತು ಆ ಮನೆಯನ್ನು ಗೃಹ ಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವರು ಎಲ್ಲ ಲೋಕಸಭಾ ಸದಸ್ಯರಿಗೆ ಮತ್ತು ಎಲ್ಲ ಸಮಾಜದವರು, ಬರೀ ಲಿಂಗಾಯತರತ್ತಷ್ಟೇ ಅಲ್ಲ, ಅವರೆಲ್ಲರೂ ಮನೆಗೆ ಗೃಹ ಪ್ರವೇಶಕ್ಕೆ ತಾವು ಯಾರು ಇಲ್ಲಿ ಉಪಸ್ಥಿತರಿರ್ತೀರಿ ಅವ್ರು ಬರಬೇಕು ಅನ್ನೋಂಥ ಒಂದು ವಿನಂತಿಯನ್ನು ಮಾಡಿದರು. ಆ ಸಂದರ್ಭದಲ್ಲಿ ನಾನು ಮತ್ತು ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಹರಿಹರದ ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರಾ ಸಮಾವೇಶದಲ್ಲಿ ಭಾಗವಹಿಸಿದ್ವಿ. ಒಟ್ಟಿಗೆ ನಾವು ಹೋಗಿದ್ವಿ. ಹೋಗಿ ಬರಬೇಕಾದ್ರೆ ನಾವು ಒಟ್ಟಿಗೆ ಇವತ್ತು ಬೆಳಿಗ್ಗೆ ಬಂದಾಗ ಅಲ್ಲಿ ಪೂಜೆಗೆ ನಾವು ಭಾಗವಹಿಸಿ ಅಲ್ಲಿ ಮಧ್ಯಾಹ್ನ ಊಟ ಮಾಡಿ ಬಂದಿರುವಂಥದ್ದು. ಅಲ್ಲಿ ನಾನು ಅಬ್ಸರ್ವೇಷನ್ ಮಾಡಿದಾಗ ಯಾರೂ ಕೇವಲ ಬರೀ ಲಿಂಗಾಯತರಷ್ಟೇ ಇರಲಿಲ್ಲ, ಎಲ್ಲ ಸಮಾಜದವರು ಇದರಲ್ಲಿ. ಮತ್ತು ಎಲ್ಲ 28 ಇನ್ಕ್ಲೂಡಿಂಗ್ ರಾಘವೇಂದ್ರ ಅವರು ಅಲ್ಲಿ ಬಂದಿದ್ದರು. ಎಲ್ಲ ಸಮಾಜದವರು ಅಲ್ಲಿ ಇರ್ತಾ ಇರೋದ್ರಿಂದ ಅದಕ್ಕೆ ಲಿಂಗಾಯತರ ಸಭೆ ಅನ್ನುವಂಥದ್ದನ್ನು ನಾನೇನು ಒಪ್ಪೋದಿಲ್ಲ. ನಾನು ವೈಯಕ್ತಿಕವಾಗಿ ಡೆಲ್ಲಿಗೆ ಬಂದಿರುವಂಥದ್ದು ದೆಹಲಿಯಲ್ಲಿ ಇವತ್ತು ಇಂಡಿಯಾ ಎನರ್ಜಿ ವೀಕ್ ಅನ್ನುವಂಥ ಒಂದು ಸಮಾವೇಶ ಇಲ್ಲಿ ದೆಹಲಿಯಲ್ಲಿ ನಡೀತಾ ಇದೆ. ಹೋದ ವರ್ಷ ನಮ್ಮ ದೇಶದ ಗೋವಾದಲ್ಲಿ ಈ ಸಮಾವೇಶ ನಡೆದಿತ್ತು. 2 ವರ್ಷದ ಹಿಂದೆ ಇಂಡಿಯಾ ಎನರ್ಜಿ ವೀಕು ಬೆಂಗಳೂರಲ್ಲಿ ನಾವು ಮಾಡಿದ್ವಿ ನಮ್ಮ ಸರ್ಕಾರ ಇದ್ದಾಗ. ಅದು ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ಎನರ್ಜಿ ಇಂಡಿಯಾ ವೀಕನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಪ್ರಕಾರ ನಾಳೆಯಿಂದ 3 ದಿವಸಗಳ ಕಾರ್ಯಕ್ರಮ ಅಲ್ಲಿದೆ. ಅದರ ಜೊತೆಗೆ ನಮ್ಮ ಕಂಪ್ನಿಯ ಒಂದು ದೊಡ್ಡ ಸ್ಟಾಲನ್ನು ಸಹಿತ ನಾವಲ್ಲಿ ಹಾಕಿದ್ದೀವಿ. ಅಲ್ಲಿ ಮುಖ್ಯ ಅತಿಥಿಗಳನ್ನಾಗೂ ಸಹಿತ ನಮ್ಮ ಕಂಪ್ನಿಯಿಂದ ಕರೆದಿದ್ದಾರೆ. ಆ ಎಲ್ಲ ಉದ್ದೇಶದಿಂದ 2 ಆಗುತ್ತೆ ಅನ್ನೋಂಥ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ಅದ್ರ ಸಲುವಾಗಿ ಯಾವುದೂ ನಮ್ಮ ರಾಜ್ಯದ ಜನ ಆಗಲಿ ಅಥವಾ ಬೇರೆದವರಾಗಲಿ ಈ ಅಸಮಾಧಾನದ ಗ್ರೂಪ್ ಜೊತೆಗೆ ನಿರಾಣಿ ಅವರು ಸೇರಿದ್ದಾರೆ ಅನ್ನುವಂಥದ್ದು ತಪ್ಪು ಕಲ್ಪನೆ ಆಗಬಾರ್ದು. ನಾವು ಒಟ್ಟಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾನು ಮೊದಲಾದರೂ ಹೇಳಿದ್ದೇನೆ, ಸಣ್ಣ ಪುಟ್ಟ ಅಸಮಾಧಾನಗಳು ಇರುವಂಥದ್ದು ನಿಜ ಅನ್ನುವಂಥದ್ದನ್ನು ಹೇಳಿದ್ದೀನಿ. ಅದನ್ನು ಇವತ್ತಿಗೆ ಒಪ್ಕೋತೀನಿ. ಅದಕ್ಕೆ ಈಗಾಗಲೇ ರಾಜ್ಯದ ರಾಷ್ಟ್ರೀಯ ನಾಯಕರ ಗಮನಕ್ಕೆ ಬಂದಿದೆ. ಈಗಾಗಲೇ ಸೂಕ್ಷ್ಮವಾಗಿ ಅವರು ಯಾರ್ಯಾರಿಗೆ ಏನು ಹೇಳಬೇಕು 4 ಗೋಡೆ ಮಧ್ಯದಲ್ಲಿ ಅವ್ರು ಹೇಳಿದ್ದಾರೆ. ಬರುವಂಥ ಸ್ವಲ್ಪ ದಿವಸದಲ್ಲಿ ಒಂದು ಕಾಲಮಿತಿಯಲ್ಲಿ ಇದನ್ನು ಯಾವುದೇ ರೀತಿಯಿಂದ ಯಾವೊಬ್ಬ ನಮ್ಮ ರಾಜ್ಯದ ಕಾರ್ಯಕರ್ತರಿಗೆ ನೋವಾಗಲಾರ್ದಂತೆ ಮತ್ತು ಏನು 2 ಗ್ರೂಪ್ ಅದಾವ ಅನ್ನುವಂಥದ್ದು ಏನು ಹೇಳ್ತಾ ಇದ್ದಾರೆ ಅಸಮಾಧಾನ ಇರುವಂಥದ್ದು ಮತ್ತು ಇದರಲ್ಲಿ ಇಬ್ಬರಿಗೂ ತೊಂದರೆ ಆಗಲಾರ್ದಂತೆ ಭಾಳ ಅನುಭವ ಇರುವಂಥ ನಮ್ಮ ರಾಷ್ಟ್ರೀಯ ನಾಯಕರು ಆ ಸಮಸ್ಯೆಗೆ ಪರಿಹಾರ ನೋಡಿಕೊಡ್ತಾರೆ.